ಇವರಿಗೆ ಎಷ್ಟು ಪುಣ್ಯ ಬಂತು ಅಂತ ಆ ಪುರಾಣ ಹೇಳ್ತದೆ. ಉಪಮನ್ಯುಸ್ತದಾ ಪ್ರಾಪ್ತ ಕೋಟಿಯಜ್ಞ ಫಲೋದ್ವಿಜ. ನೋಡಿ ಎಷ್ಟು ಮಹತ್ವ ಇದೆ. ಹೊಟ್ಟೆ ತುಂಬ ಊಟ ಇದ್ದಾಗ ದಾನ ಮಾಡೋದು ಬೇರೆ, ತಮಗೇ ಇಲ್ಲದೇ ಇರುವಾಗ, ತಾವೇ ಹಸಿವಿನಿಂದ ಒದ್ದಾಡುವಾಗ ತಮಗಿರೋ ಸ್ವಲ್ಪವನ್ನೂ ಕೊಟ್ಟರೆ ಅದಕ್ಕೆ ಪುಣ್ಯ ಬಹಳ. ಅಷ್ಟು ಕಷ್ಟವನ್ನು ಸಹನೆ ಮಾಡಿ ದಾನ ಮಾಡಿದ್ದಲ್ಲ ಅನ್ನೋದಕ್ಕೆ ಅದಕ್ಕೆ ಪುಣ್ಯ ಬಹಳ ಅಂತ. 1 ಕೋಟಿ ಯಜ್ಞ ಮಾಡಿದ ಫಲ ಆ ದಂಪತಿಗಳಿಗೆ ಬಂತು ಎಂಬುದಾಗಿ ವೇದವ್ಯಾಸ ದೇವರು ವರ್ಣನೆಯನ್ನು ಮಾಡುತ್ತಾರೆ. ಆಯಿತು. ಆಮೇಲೆ ನೋಡಿ, ಏನಿದ್ರೂ ಯಾತ್ರಾ ಸ್ಥಳ, ನಮ್ಮ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಬ್ರಾಹ್ಮಣ ಬಂದ ಅವನಿಗೆ ಕೊಟ್ಟಿದ್ದೀವಿ, ಆಯಿತು, ಊಟ ಎದ್ದು ಹೊರಟ್ರೆ ಆಯಿತು ಅಂತ. ಎಂಜಲು ಹೋಮ ಮಾಡಬೇಕು ಅನ್ನುವ ಅನಿವಾರ್ಯತೆ ಏನಿಲ್ಲ. ನಮ್ಮನೆ ಆದರೆ ಮಾಡ್ಕೊಳ್ಬೇಕು. ಯಾತ್ರಾ ಸ್ಥಳ ಯಾರೋ ಮಾಡ್ತಾರೆ, ನಾವು ಹೋಗಿಬಿಟ್ರೆ ಆಯಿತು ಅಂತ ಹೋಗಲಿಲ್ಲ. ಊಟ ಆದಮೇಲೆ ಆ ಎಂಜಲು ತೆಗೆದು ಗೋಮಯ ಮಾಡಬೇಕಾದದ್ದು ಕರ್ತವ್ಯ. ಭೂಶುದ್ಧಿಯನ್ನು ಮಾಡಬೇಕು. ಅದರಲ್ಲಿ ಯಾತ್ರಾಸ್ಥಳದಲ್ಲಿ ಹೇಗಾದರೂ ಇರಲಿ ಅಂತ ಉದಾಸೀನ ಮಾಡಬಾರದು. ಅದಂತೂ ಇನ್ನೂ ವಿಶೇಷ. ಯಾತ್ರಾಸ್ಥಳ ನಮ್ಮಂತೆ 10 ಜನ ಬರ್ತಾರೆ, 1000 ಜನ ಬರ್ತಾರೆ ಅಂದಮೇಲೆ ಎಲ್ಲರಿಗೆ ಸೌಕರ್ಯವಾಗಬೇಕು ಅನ್ನುವುದಕ್ಕಾಗಿ ಗೋಮಯ ಮಾಡಲೇಬೇಕು ಅಂತ ಸೂಚನೆ ಮಾಡುತ್ತದೆ ಪುರಾಣ ಈ ಕಥೆಯಿಂದ. ಆ ಎಲೆ ತೆಗೆದು ಅದನ್ನು ಶುದ್ಧ ಮಾಡಿ ಗೋಮಯ ಮಾಡಿದ್ದಾರೆ. ಎಲೆ ಎಲ್ಲಾದರೂ ಹಾಕಬೇಕಲ್ಲ, ಅಲ್ಲಿ ಒಂದು ಕಡೆಗೆ ಗಿಡ ಗಂಟಿ ಎಲ್ಲ ಬೆಳೆದುಕೊಂಡ ಸ್ಥಳ, ಅಲ್ಲಿ ಆ ಎಲೆಯನ್ನು ಹಾಕಿದ್ದಾರೆ. ಆ ಎಲೆಯನ್ನು ಹಾಕುವಾಗ, ಊಟ ಮಾಡುವಾಗ ಏನು 1-2 ಹನಿ ಇರುತ್ತೆ, ನೀರಿನ ಅಂಶ ಇರುತ್ತಲ್ಲ, ಆ ಅನ್ನದ ಜೊತೆಗೆ ಸೇರಿಸಿಕೊಂಡ ನೀರಿನ ಅಂಶ, ಸಾರೋ ಮಜ್ಜಿಗೆಯೋ ಯಾವುದೋ ಒಂದು ನೀರಿನ ಪದಾರ್ಥ, ಆ ದ್ರವ ಪದಾರ್ಥದ 2 ಬಿಂದುಗಳು ಆ ತಗ್ಗಿನಲ್ಲಿ ಎಲೆಯನ್ನು ಒಗೆಯುವಾಗ ಅಲ್ಲಿರುವ 2 ಹಲ್ಲಿಗಳ ತಲೆಯ ಮೇಲೆ ಆ 2 ಹನಿಗಳು ಬಿದ್ದಿವೆ. ಆ ಹನಿಗಳು ಬಿದ್ದ ಕ್ಷಣಕ್ಕೇನೆ ಆ 2 ಹಲ್ಲಿಗಳ ತಲೆಗಳು ಬಂಗಾರದ ತಲೆಗಳಾಗಿವೆ.